ಇದು ಮದರ್ ಪ್ಲಾಂಟ್. ಚಿಕ್ಕ ಗಿಡಗಳಿಗೆ 150 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಹೌದಲ್ಲ? ಚಿಕ್ಕ ಒಂದರಲ್ಲಿ 6 ಗಿಡ ಇದೆ, 6, 5. ನೋಡಿ ದಾಳಿಂಬೆ. ಓ ದಾಳಿಂಬೆ. ಹೌದು ಈಕ್ವಲಿ. ಓ ಹೌದು 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 ಹೌದು. ಸಣ್ಣದ್ರಲ್ಲ ಆಯ್ತಲ್ಲ. ತೆಂಗಿನ ಗಿಡಗಳಾಗಿ ನಾವು ಇಲ್ಲಿ ಸೆಲೆಕ್ಷನ್ ಗಿಡ ತಂದೆ ಮೊಳಕೆ ಹೊಡಿಸಿ ಹಾಕುದು. ಇದೆಲ್ಲ ಈಗ ಹೊಸ ಗಿಡಗಳು ಅಲ್ಲೆಲ್ಲ ಬರ್ತಾ ಉಂಟು ನೋಡಿ ಲಾಸ್ಟ್ ಎಲ್ಲ. ಓಕೆ. ಓ ತೆಂಗಿನ ಗಿಡ ತಂದು ನೀವಿಲ್ಲಿ ಮೊಳಕೆ ಇದ್ ಮಾಡಿ ಮತ್ತೆ ಕೊಡೋದಲ್ಲ? ಇದೆ ನೋಡಿ, ಮಣ್ಣು ಗೊಬ್ಬರ ಎಲ್ಲ ಇಲ್ಲಿ ಮಿಕ್ಸ್ ಮಾಡಿ ಅದನ್ನು ಗಾಳಿಸಿ ಈ ತರದ ಇದರಲ್ಲಿ ಗಾಳಿಸ್ತೇವೆ. ಫಿಲ್ಟರ್ ಮಾಡಿ ಕ್ಲಿಯರ್ ಮಾಡಿ ಬೇರು ಕಸ ಕಡ್ಡಿಗಳನ್ನೆಲ್ಲ ತೆಗೆದು ನೋಡಿ ಈ ತರ ಮಾಡಿ ಕೊಡು. ಓಕೆ. ಇದು ದ್ರಾಕ್ಷಿ ನೋಡಿ ಎಷ್ಟು ಹೆಲ್ದಿ ಆಗಿದೆ. ಇದು ನಮ್ಮ ಈ ಮಣ್ಣಲ್ಲಿ ಬರ್ತದೆ. ಇದೆಲ್ಲೂ ಆಗಿದೆ. ಈ ಸಲ ನಾನು ಇದಕ್ಕೆ ತುಂಬಾ ಕಸಿ ಮಾಡಿದ್ದೇನೆ ಗಿಡಗಳು. ನೋಡಿ ಇದೆಲ್ಲ ಅಲೈ ಮರ, ಇದನ್ನ ಕಟ್ಟಿಂಗ್ ಮಾಡಿ ನೋಡಿ ಇದೆಲ್ಲ ಈಗ ಗ್ರೋತಿಂಗ್ ಆಯ್ತು. ಈಗ ಇದಕ್ಕೆಲ್ಲ ಕಾಡು ಮಾವು ಇದಕ್ಕೊಂದು 50 ವೆರೈಟಿ ಮಾಡಬೇಕು. ಒಂದೇ ಮರದಲ್ಲಿ? ಹೌದು. ಈಗ ಒಂದು 6 ಏಳು ಆಗಿದೆ, ರೆಡಿ ಆಗಿದೆ. ಸ್ಟೆಪ್ ಸ್ಟೆಪ್ ಆಗಿ ಮಾಡ್ತಾ ಇಲ್ಲಿ 2 ಮಾಡಿ. ನಮಸ್ಕಾರ ಎಲ್ರಿಗೂ. ವಿಜಯ ವಿಖ್ಯಾತ್ ನಾನು. ನನ್ನ ಜೊತೆಗೆ ಸಾಗರಿ ಇದ್ದಾರೆ. ಅಂದ್ರೆ ನಮ್ಮ ಶಿವಣ್ಣನ ಮಗಳು. ಶಿವಣ್ಣ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, ಪುತ್ತೂರಿನ ಬೈಪಾಸ್ ರಸ್ತೆಯ ಎಂಡ್ ಅಲ್ಲಿ, ಅಂದ್ರೆ ಮಂಗಳೂರಿಂದ ಬರ್ಬೇಕಿದ್ರೆ ಬೈಪಾಸ್ ರಸ್ತೆ ಸ್ಟಾರ್ಟ್ ಆಗೋದು, ನಾವು ಸುಳ್ಳ್ಯದಿಂದ ಬಂದ್ರೆ ಬೈಪಾಸ್ ರಸ್ತೆ ಎಂಡ್ ಆಗುವಂತ ಜಾಗದಲ್ಲಿ ನಿಸರ್ಗ ನರ್ಸರಿ ಅಂತ ಇದೆ. ಸೊ ಈ ಸಲ ಮಳೆಗಾಲ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಸುಮಾರು 280ಕ್ಕಿಂತಲೂ ಅಧಿಕವಾಗಿರುವಂತಹ ಫ್ರೂಟ್ಸ್ಗಳ ಒಂದಷ್ಟು ಕಲೆಕ್ಷನ್ಸ್ಗಳು ಇಲ್ಲಿ ಬಂದಿದೆ. ಹೂವಿನ ಗಿಡಗಳಿದೆ, ಗುಲಾಬಿ ಇದೆ, ದಾಸವಾಳ ಇದೆ, ಬೇರೆ ಬೇರೆ ವೆರೈಟಿಯ ಹೂಗಳಿದೆ, ಕೈಗೆಟುಕುವಂತ ದರಕ್ಕೆ ಸಿಗ್ತಾ ಇದೆ. ಇವತ್ತಿನ ನನ್ನ ಸೆಕೆಂಡ್ ಎಪಿಸೋಡಲ್ಲಿ, ಲಾಸ್ಟ್ ವಿಡಿಯೋದಲ್ಲಿ ನೀವು ಹೇಗೆ ಇವರು ಪ್ಲಾಂಟಿಂಗ್ ಅನ್ನ ಮಾಡಿ ಹಣ್ಣನ್ನ ಅಲ್ಲಿ ಬೆಳೆಸಿದ್ದಾರೆ, ಸಣ್ಣ ಸಣ್ಣ ಗಿಡದಲ್ಲಿ ಎಷ್ಟು ಮಾವಿನ ಹಣ್ಣುಗಳನ್ನ ಬೆಳೆಯುವಂತೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಿಸರ್ಗ ನರ್ಸರಿಯ ಒಂದು ಟೂರ್ ಅನ್ನ ಮಾಡ್ತೇನೆ. ಏನೆಲ್ಲ ಗಿಡಗಳಿದೆ ಅಂತ ಹೇಳುವಂಥದ್ದನ್ನ ನೋಡ್ಬೋದು. ಇಮಿಡಿಯೇಟ್ ಆಗಿ ಬಂದು ಪಡ್ಕೊಂಡು ಹೋಗಿ. ಕಳೆದ ಬಾರಿ ನಾವು ಹಾಕಿರುವಂಥ ವಿಡಿಯೋದಿಂದ ಸಾಕಷ್ಟು ಮಂದಿ ಬಂದಾಗ ಇಲ್ಲಿ ಹೂವಿನ ಗಿಡಗಳು ಇರಲಿಲ್ಲ. ಅದಕ್ಕಾಗಿ ನೀವೇ ಮೊದಲು ಬಂದು ಹಣ್ಣಿನ ಗಿಡ, ಹೂವಿನ ಗಿಡ ತೆಗೆದುಕೊಂಡು ಹೋಗಿ. ಶಿವಣ್ಣನ ನಿಸರ್ಗ ನರ್ಸರಿಗೆ ಸ್ವಾಗತ ಶಿವಣ್ಣ ನಿಮಗೆ. ಹಾಗೇನೆ ಸಾಗರಿ ಅವರೇ, ಮೇಡಮ್ ನಿಮಗೂ ನಮಸ್ತೆ. ಅವರ ಮಗಳು, ಇವರಿಗೂ ಅದರ ಬಗ್ಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ ರಜೆ ದಿನಗಳಲ್ಲಿ. ತುಂಬಾ ಒಳ್ಳೆ ವಿಷಯ. ಸೊ ಬನ್ನಿ ನಿಮ್ಮ ಕಂಪ್ಲೀಟ್ ಆಗಿರುವಂತಹ ನರ್ಸರಿ ನೋಡೋಣ. ಏನೆಲ್ಲ ಮಾವಿನ ಗಿಡಗಳು, ಹಣ್ಣಿನ ಗಿಡ ಇದೆ ಅಂತ ನೋಡ್ಕೊಂಡು ಬರುವಲ್ಲ. ಎಸ್ ಕಮ್ ಆನ್. ಇದೆಲ್ಲ ಈಗ ಬರುವ ವರ್ಷಕ್ಕೆ ಹೊಸ ಹೊಸ ವೆರೈಟಿ ನೋಡಿ. ಇದು ಚಿಲ್ಲಿ ಮ್ಯಾಂಗೋ ಅಂತ ಹೇಳಿ ನೋಡಿ, ದೊಡ್ಡ ಗಿಡಗಳೆಲ್ಲ. ಇದರಲ್ಲಿ ಬರುವ ವರ್ಷಕ್ಕೆ ಫ್ರೂಟಿಂಗ್ ರೆಡಿ ಆಗ್ತದೆ. ಇದು ಒಂದೇ ವರ್ಷದಲ್ಲಿ? ಒಂದು ವರ್ಷದಲ್ಲಿ ಆಗ್ತದೆ. 1-1.5 ವರ್ಷದಲ್ಲಿ ಫ್ರೂಟಿಂಗ್ ರೆಡಿ ಆಗ್ತದೆ. ಮಲ್ಲಿಕಾ, ಬೇರೆ ಬೇರೆ ವೆರೈಟಿ ಗಿಡಗಳಿದೆ ನೋಡಿ. ಇದು ಬೆರಿ ಅಂತ ಹೇಳಿ, ಇದೊಂದು ಹೊಸ ವೆರೈಟಿ ನೋಡಿ. ಇದು ಎಲ್ಲ ದೊಡ್ಡ ಗಿಡಗಳೇ ಇರುದು. ಜಸ್ಟ್ 1 ರಿಂದ 1.5 ವರ್ಷದಲ್ಲಿ? ಹೌದು, 1.5 ವರ್ಷದಲ್ಲಿ ಪಕ್ಕ ಆಗ್ತದೆ. ಎಲ್ಲ 5 ಫೀಟ್ 6 ಫೀಟ್ ಇಂದ ಮೇಲೆ ಇರುತ್ತೆ. ಇಲ್ಲಿ ನೋಡಿ ಶಿವಣ್ಣ, ಇದು ಅರ್ಜೆಂಟ್ ಕುಕ್ಕು, ಥೈಲ್ಯಾಂಡ್. ಅರ್ಜೆಂಟ್ ಕುಕ್ಕು ಅಂತ ಥೈಲ್ಯಾಂಡ್ ವೆರೈಟಿ. ವರ್ಷದಲ್ಲಿ 2 ಅಥವಾ 3 ಸಲ ಆಗ್ತದೆ. ಹೌದಲ್ಲ? ದೊಡ್ಡ ಸೈಜ್ ಅಂತ ತಿಂದೇವೆ ನೋಡಿ. ನೆಲಕ್ಕೆ ಹಾಕಿದ್ರೆ ಅಷ್ಟು ದೊಡ್ಡದು ಬರ್ತದೆ. ಪಾಟ್ ಅಲ್ಲಿ ಇದ್ರೆ ಈ ತರ ಇರ್ತದೆ. ರೇಟ್ ಕಾಸ್ಟ್ಲಿ ತುಂಬಾ ಇಲ್ಲ. ಇದು ಮದರ್ ಪ್ಲಾಂಟ್. ಚಿಕ್ಕ ಗಿಡಗಳಿಗೆ 150 ರೂಪಾಯಿಂದ ಸ್ಟಾರ್ಟ್ ಆಗಿದೆ. ಹೌದಲ್ಲ? ರೇಟ್ ಕೂಡ ಇಲ್ಲಿ ಜಾಸ್ತಿ ಇಲ್ಲ ನೋಡಿ. ಎಲ್ಲ ಆಗಿದೆ, ಈಗಲೇ ಇದೆ ನೋಡಿ. ಇಲ್ಲಿ ಎಲ್ಲ ನೋಡಿ, ಎಲ್ಲ ಇದೆ ಮ್ಯಾಂಗೋ ನೋಡಿ. ಹೌದು 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 ಹೌದು. ಎಸ್ ಕರೆಕ್ಟ್. ಇಲ್ಲಿ ಆಗಿದೆ. ಓಕೆ. ಇಲ್ಲಿ ನೋಡಿ, ಇದು ಚಿಕ್ಕ ಚಿಕ್ಕ ಗಿಡಗಳಿದೆ. ಕೊಟ್ಟೂರು ಕೋಣಂ, ಚಿಕ್ಕ ಸಸಿಗಳೆಲ್ಲ ಇದೆ, ದೊಡ್ಡದು ಇದೆ ನೋಡಿ. ಇದು ಕಾಟಿಮಾನ್ ಅಂತೇಳಿ, ಇದು ಸಹ ವರ್ಷದಲ್ಲಿ 2 ಸಲ ಹೂ ಬಿಡ ಆಗ್ತದೆ ಅಂತ. ಒಂದು ವರ್ಷದಲ್ಲಿ 1 ಸಲ ಪಕ್ಕ 2 ಸಲ ಆಗ್ತದೆ. ಈಗ 1 ಸಲ ಆಗಿ ಈಗ ನೆಕ್ಸ್ಟ್ ಹೂ ಬಿಟ್ಟಿದೆ. ದೊಡ್ಡ ದೊಡ್ಡ ಸಸಿಗಳಿದೆ. ಹೌದು, ತುಂಬಾ ಹೆಲ್ದಿ ಇದೆ. ಹೀಗೆ ನೋಡಿ, ಇಲ್ಲಿ ಯಾವ್ದು ನಾವು ಶೇಡ್ ಹಾಕಿಲ್ಲ ಮೇಲೆಗೆ. ಪೂರ್ತಿ ಸೂರ್ಯನ ಬೆಳಕಿದ್ರು ಅಷ್ಟು ಮೈಂಟೆನೆನ್ಸ್ ಮಾಡ್ತಾರೆ ನಮ್ಮ ವರ್ಕರ್. ಎಲ್ಲ ನೀಟ್ ಆಗಿದೆ ನೋಡಿ. ಪ್ರತಿ 2 ದಿವಸಕ್ಕೆ 1 ಸಲ ಗುಡಿಸಿ, ಫಂಗಸ್ ಬರದ ರೀತಿ ಸ್ಪ್ರೇ ಯಾವುದಿಲ್ಲ, ಬರೀ ಕ್ಲೀನಿಂಗ್ ಅಲ್ಲಿ. ಇದೆಲ್ಲ ನೋಡಿ, ಇಮಾಪಾಸಂತಿ ಅಂತ ಒಳ್ಳೆ ಮ್ಯಾಂಗೋ ಇದು ಸಹ. ಇದೆಲ್ಲ ಗಿಡಗಳೆಲ್ಲ ನೋಡಿ. ಇಲ್ಲಿ ಎಷ್ಟು ವೆರೈಟಿಯ ಮಾವಿನ ಗಿಡಗಳು? ಒಂದು 100ರಿಂದ ಮೇಲೆ ಇದೆ. ಇದು ನೋಡಿ 6 ಫೀಟ್ ಇದೆ. 100 ವೆರೈಟಿಯಿಂದ ಮೇಲೆ ಇದೆ. ಅಂದ್ರೆ ನಮ್ಮ ಈ ವೆದರ್ಗೆ ಆಗುವಂತದ್ದು ಮಾತ್ರ, ಬೇರೆ ಇಲ್ಲ. ಶಿವಣ್ಣ, ಇವಾಗ ನೋಡಿ, ಇದು ನಾನು ಇವತ್ತು ಬಂದಿರುವಾಗ ಮೇ ತಿಂಗಳ 7ನೇ ತಾರೀಕು. ಯಾವ ಯಾವ ಟೈಮಲ್ಲಿ ಈಗ ನಡ್ಬೋದು ಇದನ್ನು ತಗೊಂಡೋಗಿ? ಈಗ ನಮ್ಗೆ ಫುಲ್ ಟೈಮ್ ಅಲ್ಲಿ ಸೀಸನ್ ನಡ್ತಾ ಇರ್ತೇವೆ. ಆದ್ರೆ ಈ ತಿಂಗಳಿಂದ ಜಾಸ್ತಿ ಪ್ಲಾಂಟೇಶನ್ ಮಾಡ್ತಿದ್ವಿ. ಅಂದ್ರೆ ಮಳೆಗಾಲಕ್ಕೆ ಆಗುವಾಗ 1 ತಿಂಗಳು ಮುಂಚೆನೆ ನಾವು ಪ್ಲಾಂಟೇಶನ್ ಮಾಡಿದ್ರೆ ಫಸ್ಟ್ ಮಳೆ ಬಿದ್ದಾಗ ಗ್ರೋತಿಂಗ್ ಫಾಸ್ಟ್ ಬರ್ತದೆ. ಅಥವಾ ಮಳೆಗಾಲದಲ್ಲಿ ನಾವು ನಟ್ರೆ ಅಷ್ಟು ಬೇಗ ಬೇರೆ ಇಳ್ಕೊಳ್ಳುದಿಲ್ಲ. ಅಂದ್ರೆ ತುಂಬಾ ಕೂಲ್ ಆಗಿರ್ತದೆ. ಮತ್ತೆ ಮ್ಯಾಂಗೋ ಸ್ವಲ್ಪ
ಪೂರ್ತಿ ಕೂಲ್ ಅಂತಲ್ಲ, ಸ್ವಲ್ಪ ಗಟ್ಟಿಯಾಗಿದ್ರು ಚೆನ್ನಾಗಿ ಬರ್ತದೆ. ಓಕೆ ಓಕೆ ಓಕೆ. ಹಾಗಿದ್ರೆ ಇವಾಗ ನಡೋದಕ್ಕೆ ಸರಿಯಾಗಿರೋ ಸಮಯ. ಓಕೆ. ಇದು ಬನಾನಾ ಮಾವು. ಬನಾನಾ ನೋಡಿ, ಎಲ್ಲೋ ಬನಾನದಲ್ಲಿ ಎಲ್ಲೋ ಇದೆ, ರೆಡ್ ಇದೆ ನೋಡಿ. ಇದೆಲ್ಲ 6-7 ಫೀಟ್ ಹೈಟ್ ಇದೆ. ಓಕೆ. ತುಂಬಾ ಇದು ದೊಡ್ಡ ಗಿಡ ಬೇಕಿದ್ರೆ ದೊಡ್ಡ ತಗೊಂಡು ಹೋಗ್ಬೋದು, ಸಣ್ಣ ಬೇಕಾದ್ರೆ ಸಣ್ಣ ತಗೊಂಡು ಹೋಗ್ಬೋದು. ಬ್ಲಾಕ್ ರೋಸ್ ಅಂತ ಹೇಳಿ ಇದು ನೋಡಿ, ಇದು ನೋಡಿ ದೊಡ್ಡ ಗಿಡಗಳು. ಹೌದು ಹೌದು ಹೌದು. ಅಂದ್ರೆ ಆದಷ್ಟು ನಾವು ದೊಡ್ಡ ಸಸಿಗಳನ್ನು ನೆಟ್ಟರೆ ಒಳ್ಳೇದಂತ. ಅಂದ್ರೆ ಇದು ಮುಂಡಪ್ಪ ನೋಡಿ, ಜಂಬೋ ಅಂತ ಹೇಳ್ತಾರೆ. ಓಕೆ. ಕರೆಕ್ಟ್. ಇದು ನಾಮ್ಡಕ್. ದೊಡ್ಡದಿದೆ. ಹೌದು, ಇದೆಲ್ಲ ನೋಡಿ ಸಂತಿದೆ ನೋಡಿ, ಒಳ್ಳೆ. ನೀವು ಯಾವ ಗುಡ್ಡ ಜಾಗದಲ್ಲಿ ನಟ್ರು ಏನಾಗಲ್ಲ. ಆಗಲ್ಲ. ಓಕೆ. ಇದು ಮಿಯಾಜಾಕಿ ಅಂತೇಳಿ, ಇದೆಲ್ಲ ನೋಡಿ. ಮಿಯಾಜಾಕಿ ಮಾರ್ಕೆಟಿಂಗ್ ತುಂಬಾ ರೇಟು, ಆದ್ರೆ ನಮ್ಮಲ್ಲಿ 5 ಫೀಟಿನ ಹೈಟಿಂದಕ್ಕೆಲ್ಲ ಬರೀ 1,000 ರೂಪಾಯಿ ಕೊಡ್ತೀವಿ. ಒಳ್ಳೆ ಮಾರ್ಕೆಟಿಂಗ್ ಇದೆ. ಹೋಲ್ಸೇಲ್ ರೇಟ್ ಅಲ್ಲಿ 1,000 ರೂಪಾಯಿ ಕೊಡ್ತಾ ಇದೀರಲ್ಲ. ಹೌದು. ಅದೇ ಕಡಿ ಇದು ಬಂಗನಪಲ್ಲಿ ಗಿಡಗಳು. ಅಮೆರಿಕನ್ ರೆಡ್ ಅಂತೇಳಿ ಇದು, ಇದೆಲ್ಲ ನೋಡಿ. ಇದು ಒಳ್ಳೆ ಹೆಲ್ದಿ ಇದೆ ಅಲ್ಲ. ಕರೆಕ್ಟ್. ಬರೀ 750 ರೂಪಾಯಿ ಹೇಗಿದೆ ನೋಡಿ ಈ ಗಿಡಕ್ಕೆ. ಇದು ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ. ಅದೇ ಕಾಂಡ ಎಷ್ಟು ದಪ್ಪ ಇದೆ ಅಲ್ಲ. ಹೌದು ಹೌದು ಹೌದು. ಚಿಕ್ಕ ಗಿಡಗಳಂತಿಲ್ಲ, ಎಲ್ಲ ದೊಡ್ಡ ಸೈಜ್. ಹೌದು ನೋಡಿ, ಇಲ್ಲಿ ಇದೆ ತುಂಬಾ ಇದೆ ಇದರಲ್ಲಿ ವೆರೈಟಿ. ಓಕೆ. ಒಂದು 60 ವೆರೈಟಿ ಇದರಲ್ಲಿ ಇಷ್ಟರಲ್ಲಿ ಇದೆ. ಇದು ಪ್ರಿಯೂರು ನೋಡಿ, ಸಂತ ನೋಡಿ. ಇದೆಲ್ಲ ಈಗ ಇನ್ನು ಈ ತಿಂಗಳಲ್ಲಿ ದೊಡ್ಡ ಕವರಿಗೆ ಹಾಕ್ತೀವಿ. ಮತ್ತೆ ಗಿಡಗಳೆಲ್ಲ ಇಷ್ಟಿಷ್ಟು ದೊಡ್ಡದಾಗ್ತದೆ. ಕವರ್ ಚೇಂಜ್ ಮಾಡ್ತಾ ಇರ್ತೀರಿ. ಓಕೆ. ಆಗ ಕಾಟಿ ಮನೆಯಲ್ಲಿದೆಲ್ಲ ಅದರಲ್ಲಿ ದೊಡ್ಡ ಸೈಜ್. ಓಕೆ. ದೊಡ್ಡ ಸೈಜ್ ಅಲ್ಲ. ಇದರಲ್ಲೆಲ್ಲ ಮಾವು ಆಗಿತ್ತು, ಈಗ ಒಂದ್ಸಲ ಆಗಿ ಎಲ್ಲ ಮುಗ್ದೋಯ್ತು. ಓಕೆ. ಇನ್ನು ಈ ಪ್ಲಾಸ್ಟಿಕ್ ತೆಗೆದು ಮಣ್ಣಿನೊಳಗೆ ನಟ್ರೆ ಇನ್ನು ಎಷ್ಟು ಬೇಕಾಗ್ಲಿಕ್ಕೆ ಒಳ್ಳೆ ಗ್ರೋತ್. ಇದೆಲ್ಲ ಕಾಡು ಮಾವು. ಕಾಡು ಮಾವು ತುಂಬಾ ಇದೆ ಅಲ್ಲಿ. ಅಲ್ಲಿ ನೋಡಿದ ಅಲ್ಲ, ಬಾರಿ ಟೇಸ್ಟ್ ಇತ್ತು. ಇದು ಬನಾನಾ ಬಿಗ್ ನೋಡಿ, ಬರೀ 1150 ರೂಪಾಯಿ. ಇಷ್ಟು ಒಳ್ಳೆದಕ್ಕೆಲ್ಲ. ಹೌದು. ಇದು ಇಮಿಡಿಯೇಟ್ ಆಗ್ಬೋದಾ ಅಂತ ಇದರಲ್ಲಿ? ಈ ಇಷ್ಟೇ ದೊಡ್ಡ ಗಿಡದಲ್ಲಿ ಆದ್ದಿದೆ, ನಾನು ತೋರಿಸ್ತೇನೆ. ಹೌದಾ? ಓಕೆ. ಮ್ಯಾಂಗೋ ರೆಡಿ ಆದ್ದೇ ಇದೆ. ಇನ್ನು ಸ್ಟಾಕ್ ಇದೆ ಇಷ್ಟಿಷ್ಟೇ ದೊಡ್ಡ ಗಿಡಗಳು. ಓಕೆ. ಇದು ಕೋಸೇರಿ ನೋಡಿ, ಇದು ಒಳ್ಳೆ ಮಾವು. ಇದು ಸಹ ನೋಡಿ ಗಿಡ. ಕರೆಕ್ಟ್. ಇದು ಬೇರೆ ನಾಮ್ಡಕ್. ಅಮೆರಿಕನ್ ರೆಡ್ ನೋಡಿ, ಇದೆಲ್ಲ. ಓಕೆ. ತುಂಬಾ ಎತ್ತರ ಹೋಗ್ತದೆ ಇದೆಲ್ಲ. ಎಷ್ಟು ದೊಡ್ಡದು ಬೇಕು. ಬರೀ ನಾವು ಕೆಲವೊಂದ್ ಕಡೆ ಇಷ್ಟೇ ಚಿಕ್ಕ ಗಿಡಗಳು ಸಿಗ್ತದೆ, ಅದು ಅಷ್ಟು ಫಾಸ್ಟ್ ಬರುದಿಲ್ಲ. ನಮ್ಮ ಇಲ್ಲಿ ಬಿಸಿಲೆಲ್ಲ ಜಾಸ್ತಿ ಅಲ್ಲ. ಅದೇ ಅದೇ ತುಂಬಾ ಇದೆ. ಇದೀಗ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿಲಿನ ಇದಕ್ಕೆ ಬೇಕಾಗಿ ಇಲ್ಲಿ ಅಷ್ಟು ಹಾಕ್ಲಿಲ್ಲ, ಮಾವು ಮಾತ್ರ ಇರುದು. ಮಾವಿಗೆ ಎಷ್ಟು ಬಿಸಿಲು ಇದ್ರು ತೊಂದ್ರೆ. ಅದೇ ಅದೇ. ಇದು ಸುವರ್ಣ ರೇಖಾ ಅಂತೇಳಿ, ಇದು ನೋಡಿ ಹೆಲ್ತ್ ಆಗಿದೆ ನೋಡಿ. ಇಷ್ಟು ಚಿಕ್ಕ ಕವರ್ ಅಲ್ಲಿ ಇದೆ. ಅದೇ ನೀವು ನೋಡೋ ತುಂಬಾ ಭಾರ ಇರ್ಬೋದು ಅಂತ ಆಗ್ತದೆ, ಅಷ್ಟು ಭಾರ ಇಲ್ಲ. ಇಲ್ಲ ಅಲ್ಲ. ಹೌದು. ಕರೆಕ್ಟ್. ಬಿಟ್ಟಾಕಿ ಹೌದು ಹೌದು. ಚಿಕ್ಕದಲ್ಲಿ ಕವರ್ ಚೇಂಜ್ ಮಾಡ್ತಾ ಇರ್ತೇವೆ, ಚಿಕ್ಕ ಕವರ್ ಇಂದ ಇನ್ನು ಸ್ವಲ್ಪ ದೊಡ್ಡ ಹಾಗೆ ಮಾಡ್ತೀರಾ? ಹೌದು. ಇದು ಕಾಲಪಾಡಿ ಅಂತ, ಇದರಲ್ಲಿ ಮೊನ್ನೆ ತುಂಬಾ ಮ್ಯಾಂಗೋ ಇತ್ತು, ನಾವು ಫಸ್ಟ್ ಅಲ್ಲಿ ವಿಡಿಯೋ ಮಾಡಿದ್ವಿ. ಹೌದು. ಇದು ಕರ್ಪೂರಂ, ಇದು ಒಳ್ಳೆ ಮಾವು. ಇದು ಓಕೆ ಓಕೆ ಓಕೆ. ಕರ್ಪೂರಂ. ಇದು 4 kg ಮ್ಯಾಂಗೋ ಅಂತ. 4 kg? ಹೌದು. 4 kg ಲೆಕ್ಕ, ಆದ್ರೆ ಒಂದು 1 kg ವರೆಗೆ ಮಾವು ಬರುತ್ತೆ. ಹೆಸರು 4 kg ಮ್ಯಾಂಗೋ. ಹೌದು. ಓಕೆ. ಇದು ಇನ್ನು ದೊಡ್ಡ ದೊಡ್ಡ ಗಿಡಗಳಿದೆ ನೋಡಿ ಇಲ್ಲಿ. ಅದಲ್ವಾ? ಹೌದು. ಇದು ಸಣ್ಣ ಎಲೆ. ಹೌದು. ಕೊಟ್ಟಿಯೂರು ಅಂತೇಳಿ, ಇದರಲ್ಲಿ ತುಂಬಾ ಮೊನ್ನೆ ಆಗಿತ್ತು ಮಾವು. ಓಕೆ. ಇಷ್ಟು ಸಣ್ಣದ್ರಲ್ಲಿ ಆಗಿ ಬಿಡ್ತದೆ, ಒಂದು ಖುಷಿ ಅದುವೇ. ಇದು ಸಿಂಧೂರಂ ನೋಡಿ. ವಾ, ಚಂದ ಇದೆ. ಎಷ್ಟು ಬಿಸಿಲಿದ್ರು ಚೆನ್ನಾಗಿ ಗ್ರೋತಿಂಗ್ ಇದೆ ಎಲ್ಲ ಗಿಡಗಳು. ಇದು ನಾಮ್ಡಕ್ ನೋಡಿ, ಇಲ್ಲಿ ನೋಡಿ, ಎಲ್ಲದಲ್ಲೂ ಮೆನು ಇದೆ ಸರ್. ಕರೆಕ್ಟ್. ಹೌದು. ಯಾವುದು ಕನ್ಫ್ಯೂಸ್ ಇಲ್ಲ. ಕರೆಕ್ಟ್. ಹೌದು ಹೌದು. ಇಷ್ಟೆಲ್ಲ ಹೆಲ್ದಿ ಆಗಿರುವ ಗಿಡಗಳು. ಹೌದು. ಇದು ನೋಡಿ ಮಿಯಾಜಾಕಿ ಇಲ್ಲಿಯೂ ಇದೆ ದೊಡ್ಡದು. ಇದು ಸೇಮ್ ರೇಟ್ ನೋಡಿ, ಎಷ್ಟು ದೊಡ್ಡ ಗಿಡಗಳು ಇದೆ ನೋಡಿ. ಇದು ಆಗದಿಂದಲೂ ದೊಡ್ಡದಿದೆ ನೋಡಿ ಇದೆಲ್ಲ. ಅದೇ 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 ಅದೇ. ಇದು ಪೂರ್ತಿ ಮಿಯಾಜಾಕಿ. ಒಂದು 150ರಿಂದ ಮೇಲೆ ಸ್ಟಾಕ್ ಉಂಟಲ್ಲ. ಮಿಯಾಜಾಕಿ
ಇದು 4 kg ಎಸ್. ಮತ್ತೆ ರಂಬುಟಾನ್ ಇದೆ, ತುಂಬಾ ವೆರೈಟಿ ಇದೆ, ಪೇರಳ ಇದೆ. ಹೌದು, ಯಾವ ಹಣ್ಣಿನ ಗಿಡ ಬೇಕಾದ್ರೆ ಬಂದು ತಗೊಂಡು ಹೋಗ್ಬೋದು. ಎಲ್ಲ ಇದೆ ನೋಡಿ. ನೋಡಿ ಪೇರಳ ಇಷ್ಟು ಸಣ್ಣದರಲ್ಲೇ ಆಗಿದೆ. ಹೌದು, ಇಲ್ಲೆಲ್ಲ ಇದೆ. ಅದೇ ಅದೇ ಸಣ್ಣ ಗಿಡದಲ್ಲೆಲ್ಲ ನೋಡಿ. ಹಲಸು ಇದೆ. ಎಸ್, ಇದು ಪೂರ್ತಿ ಕಾಡು ಮಾವು. ಹಾ, ಇದೆಲ್ಲ ಈಗ ಹೋದ ವಾರದಲ್ಲಿ ವಾಟರ್ ಆದ್ದೆಲ್ಲ. ಓಕೆ, ಕಾಡು ಮಾವಿಗೆಲ್ಲ. ಓಕೆ, ಇದು ಕೊಲಂಬೋ ಬಿಗ್ ಅಂತೇಳಿ, ಇದರಲ್ಲಿ ತುಂಬಾ ಮಾವು ಆಗಿತ್ತು ಈ ಸಲ. ಹಾ, ಇದು ಬಾದಾಮ್ ಮ್ಯಾಂಗೋ ಅಂತೇಳಿ ನೋಡಿ, ಇಲ್ಲಿ ಆಗಿದೆ. ಹಾ, ಓಕೆ. ಓ, ಈ ಸಣ್ಣದಲ್ಲಿ ಆಗಿದೆ. ಇದು ನೋಡಿ ಕೋಸರಿ. ಹಾ, ನೋಡಿ. ಓಕೆ, ಆಗಿದೆ. ಹೌದು, ನೋಡಿ ಇಲ್ಲಿ ಇದೆ. ಹಾ, ನೋಡಿ ಇಲ್ಲಿ ಸಹ ಇದೆ. ಹೌದು, ಕರೆಕ್ಟ್. ಇದರಲ್ಲಿ ಒಂದ್ಸಲ ಎಲ್ಲ ಆಗಿ ಹಣ್ಣಾಗಿ ಆಯ್ತು. ಹಾ, ಇದು ಮಿಯಾಜಾಕಿ ನೋಡಿ, ದೊಡ್ಡ ಗಿಡ. ಹಾ, ಓಕೆ ಓಕೆ ಓಕೆ. ಇದರಲ್ಲಿ ಬರುವ ವರ್ಷ ರೆಡಿ ಆಗ್ಬೋದು. ಆಗ್ಬೋದಲ್ಲ. ಓಕೆ. ಇದು ಮುಂಡಪ್ಪ ಬಿಗ್. ಹಾ, ಜಂಬು. ಎಸ್. ಕೊಟ್ಟೂರು ಕೋಣಂ ಇದೆ ಇಲ್ಲಿ. ಯಾವುದು? ಕೊಟ್ಟೂರು ಕೋಣಂ. ಕೊಟ್ಟೂರು ಕೋಣಂ. ಹೌದು, ಇದರೊಳಗಡೆ ಇದೆ ನೋಡಿ. ಇದರಲ್ಲೂ ಮಾವಾಗಿತ್ತು ಮೊನ್ನೆ. ನೋಡಿ ಇಲ್ಲಿ ಇದೆ ನೋಡಿ. ಇಲ್ಲಿದೆ, ಬನ್ನಿ. ಹಾ, ಇಲ್ಲಿದೆ. ಹೌದು ಹೌದು ಹೌದು. ಕೊಟ್ಟೂರು ಕೋಣಂ. ಅದು ಫುಲ್ ರೌಂಡ್ ಶೇಪ್ ಆಗಿ ಬರ್ತದೆ, ತುಂಬಾ ಟೇಸ್ಟಿಂಗ್. ಹಾ, ಹಾ. ನೋಡಿ ಇದೆಲ್ಲೂ ಆಗಿದೆ. ಈ ಸಲ ನಾನು ಇದಕ್ಕೆ ತುಂಬಾ ಕಸಿ ಮಾಡಿದ್ದೇನೆ ಗಿಡಗಳು. ನೋಡಿ ಇದೆಲ್ಲ ಅಲೆ ಮರ, ಇದನ್ನ ಕಟ್ಟಿಂಗ್ ಮಾಡಿ ನೋಡಿ, ಇದೆಲ್ಲ ಈಗ ಗ್ರೋತಿಂಗ್ ಆಯ್ತು. ಈಗ ಇದಕ್ಕೆಲ್ಲ ಕಾಡು ಮಾವು, ಇದಕ್ಕೊಂದು 50 ವೆರೈಟಿ ಮಾಡಬೇಕು. ಒಂದೇ ಮರದಲ್ಲಿ. ಹೌದು, ಈಗ ಒಂದು 6 ಏಳು ಆಗಿದೆ, ರೆಡಿ ಆಗಿದೆ. ಸ್ಟೆಪ್ ಸ್ಟೆಪ್ ಆಗಿ ಮಾಡ್ತೇವೆ. ಇಲ್ಲಿ 2 ಮಾಡಿ. ಓಕೆ 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 ಓಕೆ. ಓ, ನೀವು ಇದು ಕೃಷಿ ಕೂಡ ಮಾಡೋದ್ರಲ್ಲಿ ಒಂದು ಎಕ್ಸ್ಪರ್ಟ್ ನಮ್ಮ ಶಿವ. ಆಗಲ್ಲ, ಅದು ನಮ್ಮ ಇದರ ಜೊತೆಯಲ್ಲಿ. ಅದೇ ಅದೇ, ತುಂಬಾ ಔಟ್ಸೈಡ್ ಹೋಗಿ ಮಾಡುದಿಲ್ಲ, ನನ್ನ ಮದರಲ್ಲಿ. ನೋಡಿ ಇದೆಲ್ಲ ದೊಡ್ಡ ಗಿಡಗಳು ರೆಡಿ ಆಗಿದೆ. ನಾಮ್ಡಕ್ಕೆ ಎಲ್ಲ ಇದು. ಓಕೆ, ದೊಡ್ಡ ಗಿಡ ಬೇಕು ಅಂತ ಹೇಳಿದ್ರೆ ತಗೊಂಡು ಹೋಗ್ಬೋದು. ಇದಕ್ಕೇನಿಲ್ಲ, ಬರುವ ವರ್ಷದಲ್ಲಿ ನಿಮ್ಗೆ ಫ್ರೂಟಿಂಗ್ ರೆಡಿ ರೆಡಿ ಅಲ್ಲ. ಹೌದು, ಅಲ್ಲಿ ಮ್ಯಾಂಗೋ ಅದೇ ಇದೆ. ರೆಡಿ ಫ್ರೂಟಿಂಗ್ ಇಂದ ನಾವೊಂದು ನರ್ಸರಿ ಮಾಡ್ತಿದ್ದೇವೆ ಆಮೇಲೆ. ಓಕೆ ಓಕೆ ಓಕೆ. ಅಂದ್ರೆ ಅಲ್ಲಿ ದೊಡ್ಡ ಕವರಿಗೆ ಹಾಕಿ ಫ್ರೂಟ್ ಮಾಡಿ ಡೈರೆಕ್ಟ್ ಆಗಿ ಕೊಡುದು. ಇಲ್ಲಿ ಮೇಲೆ ಇದರ ಮೇಲೆ ಪೂರ್ತಿ ಅದೊಂದು 2000 ಗಿಡ ಬರುತ್ತೆ. ಸೂಪರ್. ಓಕೆ, ಫ್ರೂಟಿಂಗ್ ಆದದಕ್ಕೆಲ್ಲ ಫ್ರೂಟಿಂಗ್ ಬೇಕಾದವರಿಗೆ ಅಲ್ಲಿಂದ ರೆಡಿ ಮಾಡಿ ಕೊಡುದು. ಓಕೆ. ದಾಳಿಂಬೆ ಎಲ್ಲ ಇದೆ ನೋಡಿ. ಇದಕ್ಕೆಲ್ಲ ಸ್ವಲ್ಪ ಸೆಮಿ ಶೇಡ್ ಇದ್ರೆ ಆಯ್ತು. ಈಗಾಗಲೇ ಆಗಿದೆ ನೋಡಿ ದಾಳಿಂಬೆ. ಓ, ದಾಳಿಂಬೆ. ಹೌದು, ಈಕ್ವಲಿ. ಓ, ಹೌದು 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 ಹೌದು. ಸಣ್ಣದ್ರಲ್ಲಿ ಆಯ್ತಲ್ಲ. ಎಸ್, ಸೂಪರ್. ಇದೆಲ್ಲ ಗಾರ್ಡನಿಂಗ್ ಗಿಡಗಳೆಲ್ಲ. ಓಕೆ. ಇಲ್ಲಿ ಟೋಟಲ್ ಎಷ್ಟು ಹಣ್ಣಿನ ಗಿಡಗಳಿದೆ ಶಿವಣ್ಣಿಗ? ಇಲ್ಲಿ ಒಂದು 280ರಿಂದ ಮೇಲೆ ಇದೆ. ಮಾವಿನದು ಬಿಟ್ಟು ಎಲ್ಲ ನಾಗೆಲ್ಲ. ಮಾವಲ್ಲಿ ನಾನೊಂದು 100-150 ಕಲೆಕ್ಟ್ ಮಾಡಿದ್ದೇನೆ. ಓಕೆ. ಅಂದ್ರೆ ಇಲ್ಲಿ ಆಗುವಂತ ವೆರೈಟಿ ಮಾತ್ರ. ಇಲ್ಲಿ ಫ್ರೂಟಿಂಗ್ ಆಗಿದೆ. ಹೌದು, ಇದರಲ್ಲಿ ಆಗಿದೆ. ಓಕೆ. ಇದು ಕೊಲಂಬೋ ಬಿಗ್. ಎಲ್ಲಿದೆ ನೋಡಿ, ಕೋಸೇರಿ ಅಂತ ಇಲ್ಲಿ. ಇದು ಓಕೆ. ಹೌದು ಹೌದು ಹೌದು. ಇದೆಲ್ಲ ನಿಮಗೆ ಒಂದು 400 ಅರ್ಧ ಕೆಜಿನ ಮೇಲೆ ಇದೆ. ಉಂಟಲ್ಲ? ಇಲ್ಲಿ ಇದೆ, ಇನ್ನೂ ಇದೆ ಈಗೊಲಿ. ಓ, ತುಂಬಾ ಇದೆ ಅಲ್ಲ. ಓಕೆ. ಹೌದು, ಡೈರೆಕ್ಟ್ ತಗೊಂಡು ಹೋಗಿ ನಡ್ಬೋದಲ್ಲ. ಸಣ್ಣ ಗಿಡ ಅಲ್ಲ ಇದು. ಹೌದು ಹೌದಪ್ಪ, ಹೌದು ಹೌದು ಹೌದು. ಇದೆಲ್ಲ ಅದು ಒಂದೇ ಸೇಮ್ ಗಿಡಗಳಲ್ಲಿ. ಓಕೆ. ಎಲ್ಲಿದೆ ನೋಡಿ. ಇಷ್ಟು ದೊಡ್ಡ ಗಿಡಗಳು ಬರೀ ಇದು 2100 ರೂಪಾಯಿ ಅಷ್ಟೇ. ಎಷ್ಟು ದೊಡ್ಡದಿದೆ. ಅದು ಫ್ರೂಟಿಂಗ್ ಬೇರೆ ಆಗಿರೋದಲ್ಲ. ಫ್ರೂಟಿಂಗ್ ಆದ ಇದೆಲ್ಲ 2050. ಅಷ್ಟೇ, ಅದೇ ರೇಂಜ್ ಅಲ್ಲಿ. ಹೂವಿನ ಗಿಡಗಳು ಬೇಕಿದ್ರೆ ಎಲ್ಲ ಗಿಡಗಳಿದೆ ಸರ್. ಹೂವಲ್ಲಿ 1000. ಇದೆಲ್ಲ ಹೊಸ ಹೊಸ ವೆರೈಟಿ ಬೋಗೋನಿಲ್ಲ. ಒಂದು 65 ವೆರೈಟಿ ಇದೆ ಬೋಗೋನಿಲ್ಲದಲ್ಲಿ. ಓಕೆ. ಇಲ್ಲಿದೆ ಅಲ್ಲ, ತೋರಿಸ್ತೀನಿ. ಇದೀಗ ಫ್ಲವರಿಂಗ್ ಸ್ವಲ್ಪ ಕಡಿಮೆ ಆಯ್ತು. ಅಂದ್ರೆ ಇನ್ನು ಇದರ ಸೀಸನ್ ಇರುವುದು ಜೂನ್ ವರೆಗೆ ಮಾತ್ರ. ಜೂನ್ ಮತ್ತಿಲ್ವಾ? ಇಲ್ಲ, ಮತ್ತೆ ಫ್ಲವರಿಂಗ್ ಕಡಿಮೆ ಆಗ್ತದೆ. ಇದೆಲ್ಲ ಹೊಸ ವೆರೈಟಿಗಳು. ಬಟ್ ಚಂದ ಅಲ್ಲ ಇದೆಲ್ಲ. ಹೌದು, ಈಕ್ವಲಿ ಇದು. ಓಕೆ. ಹೌದು, ಎಸ್, ಬಹಳ ಚೆನ್ನಾಗಿದೆ. ತುಂಬಾ ವೆರೈಟಿ ಇದೆ. ಇಲ್ಲಿ ಮೇಲೆ ಸಿದೆ, ತೋರಿಸಿ. 60ರಿಂದ 70 ವೆರೈಟಿ ಇದೆ. ಹೌದಲ್ಲ ಬೋಗೋನಿಲ್ಲದಲ್ಲಿ. ಓಕೆ. ಈಗ ಈ ಬಿಸಿಲು ಜಾಸ್ತಿ ಇದ್ದ ಕಾರಣ ಸ್ವಲ್ಪ ಸ್ಟಾಕ್ ಆಗ್ತಿಲ್ಲ. ಅಂದ್ರೆ ಅಷ್ಟು ಬಿಸಿಲು ಜೋರಿದೆ ಇಲ್ಲಿ ಮೇಲೆ. ಇಲ್ಲಿದೆಯಾ? ಬೋಗೋನಿಲ್ಲ ಅಲ್ಲಿ ಇದೆ, ಇಲ್ಲಿ ಇದೆ. ಬಹಳಷ್ಟು ವಿಸ್ತಾರವಾಗಿ ಹೂವಿನ ಗಿಡಗಳಲ್ಲಿ ಒಂದು 6 ವೆರೈಟಿ ಕೃಷಿ ಮಾಡಿದ್ದು ನಾವು, ಬೇರೆ ಬೇರೆ ಗಿಡಗಳು. ಓಕೆ. ಇದರೊಳಗಡೆ ಇದೆ. ಒಂದರಲ್ಲಿ 6 ಗಿಡ ಇದೆ. 6, 5. ಇದು ಬೇರೆ ನೋಡಿ, ಇದೊಂದು ಬೇರೆ, ಇದು ಬೇರೆ, ಇದು ಬೇರೆ.
ಒಂದರಲ್ಲೇ 6 ಈ ಒಂದು ಗಿಡದಲ್ಲಿ ಒಂದು ಕಲರ್ ಇಲ್ಲಿ ಗೊತ್ತಾಗ್ತದೆ ಕೊನೆ ಝೂಮ್ ಮಾಡಿ ಕೊನೆ ಎಲ್ಲ ಕಾಶ್ಮೀರ ಓಕೆ ಕೊನೆ ಈ ಒಂದೇ ಗಿಡದಲ್ಲಿ 5-6 ಬಗೆಯ ಕಲರ್ಗಳನ್ನು ಹೊಂದಿರುವಂತಹ ಹೂವಿನ ಗಿಡ ಬೇಕು ಅಂತ ಹೇಳಿದ್ರೆ ನಮ್ಮ ಪುತ್ತೂರಿನ ನಿಸರ್ಗ ನರ್ಸರಿಯಲ್ಲಿದೆ ನೋಡಿ. ಒಂದು ಕಲರ್ ಇಲ್ಲಿದೆ, 2ನೇ ಕಲರ್, ಹಾಗೇನೆ ಇನ್ನೊಂದೊಂದ್ರೆ ಹೂ ಆಗ್ತಾ ಉಂಟು, ಆಗ್ತಾ ಉಂಟು. ಓಕೆ, ಅಲ್ಲಿ ಇಲ್ಲಿದೆ ಇದೆ ನೋಡಿ. ಇದು ಬೇರೆ, ಹೌದು 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 ಹೌದು, ಇದು ಬೇರೆ, ಇದು ಬೇರೆ, ಚಂದ ತುಂಬಾ ನೋಡಿ. ಇದೊಂದು ಬಿಳಿ, ಬಿಳಿ, ಹೌದು ಹೌದು ಹೌದು, ಎಸ್. ಇದೆಲ್ಲ ಗಾರ್ಡನಿಗೆ ನಾವು ರೆಡಿ ಮಾಡಿ ಕೊಡುದು. ಗಾರ್ಡನಿಂಗ್ ಅಲ್ಲ, ಹೌದು ನೋಡಿ. ಗಾರ್ಡನಿಂಗ್ ಈ ತರದ ಗಿಡಗಳೆಲ್ಲ ಬೇಕು ಅಂತ ಹೇಳಿದ್ರೆ ಇಲ್ಲಿಂದಲೇ ಬಂದು ಪರ್ಚೇಸ್ ಮಾಡಿ. ಹಾಗೆ ಗಾರ್ಡನಿಂಗ್ ಬೇಕಾಗಿರುವಂತಹ ಎಲ್ಲ ಬುಷ್ ಟೈಪ್ ಮಾಡಿ ಕೊಡುದು, ಕಟಿಂಗ್ ಮಾಡಿ ಕೊಡ್ತೀರಿ. ಹಾಗೆ ಹುಲ್ಲು ಬೇಕಿದ್ರು ಕೂಡ ಅದು ಸಹ ಉಂಟು ನೋಡಿ. ಗಾರ್ಡನಿಂಗ್ ಬೇಕಾಗಿರುವಂತಹ ಈ ರೀತಿಯ ಹುಲ್ಲು ಎಲ್ಲಾದ್ರೂ ಹುಡುಕ್ತಾರೆ. ತೆಂಗಿನ ಗಿಡಗಳಾಗಿ ನಾವು ಇಲ್ಲೇ ಸೆಲೆಕ್ಷನ್ ಗಿಡ ತಂದೇ ಮೊಳಕೆ ಹೊಡಿಸಿ ಹಾಕುದು. ಇದೆಲ್ಲ ಈಗ ಹೊಸ ಗಿಡಗಳು ಅಲ್ಲೆಲ್ಲ ಬರ್ತಾ ಉಂಟು ನೋಡಿ, ಲಾಸ್ಟ್ ಎಲ್ಲ. ಓಕೆ, ತೆಂಗಿನ ಗಿಡ ತಂದು ನೀವಿಲ್ಲಿ ಮೊಳಕೆ ಇದ್ ಮಾಡಿ ಮತ್ತೆ ಕೊಡೋದಲ್ಲ. ಇದೆ ನೋಡಿ, ಮಣ್ಣು ಗೊಬ್ಬರ ಎಲ್ಲ ಇಲ್ಲಿ ಮಿಕ್ಸ್ ಮಾಡಿ ಅದನ್ನು ಗಾಳಿಸಿ ಈ ತರದ ಇದರಲ್ಲಿ ಗಾಳಿಸ್ತೇವೆ. ಫಿಲ್ಟರ್ ಮಾಡಿ ಕ್ಲಿಯರ್ ಮಾಡಿ ಬೇರು ಕಸ ಕಡ್ಡಿಗಳನ್ನೆಲ್ಲ ತೆಗೆದು ನೋಡಿ ಈ ತರ ಮಾಡಿ ಕೊಡು. ಓಕೆ, ಅದರಲ್ಲಿ ಗಾಳಿಸಿ. ಇದೆಲ್ಲ ವೇಸ್ಟೇಜ್, ವೇಸ್ಟೇಜ್ ಇದು ಕಲ್ಲು ಅಂದ್ರೆ ಇಷ್ಟು ಕ್ಲಿಯರ್ ಆಗಿರುವಂತ ಮಣ್ಣನ್ನು ಮಾಡಿ ಕೊಡ್ತೀರಲ್ಲ. ಪಾಟಿಂಗ್ ಎಲ್ಲ ಬೇಕು. ಓಕೆ, ಪಾಟಿಂಗು ಮ್ಯಾಂಗೋಕ್ಕೆ ಸಹ ಅದೇ ಮಣ್ಣು ಹಾಕುದು. ಇದು ಮಣ್ಣೆಲ್ಲ ನಾವೇ ಇಲ್ಲಿ ಬೆಂಕಿ ಕೊಟ್ಟು ಬೇರೆ ಕಡೆಯಿಂದ ರೆಡಿ ಮಾಡಿ ತರುದು. ಅಂದ್ರೆ ಇಷ್ಟು ಓಪನ್ ಆಗಿ ಯಾರು ಕೂಡ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ನರ್ಸರಿ ಅವರು ನೀವು ಏನ್ ಮಾಡ್ತಾ ಇದ್ರೆ ಅದನ್ನ ಎಲ್ಲ ಪಾರ್ಟಿಗಲ್ಲಿ ಅವರ ಎದುರೇ ಇಲ್ಲಿ ಪ್ಲಾಂಟೇಶನ್ ಮಾಡಿ ಕೊಡ್ತೀರಿ. ಅದಕ್ಕೆ ಇಷ್ಟು ಹೆಲ್ದಿ ಆಗಿರೋದಕ್ಕೆ ಸಾಧ್ಯ ಅಲ್ಲ ಗಿಡ. ಓಕೆ, ಇನ್ನು ತುಂಬಾ ಮಾಡ್ಲಿಕ್ಕೆ ಇದೆ, ಮೇಲೆಲ್ಲ ರೆಡಿ ಆಗ್ತದೆ, ಇಲ್ಲೆಲ್ಲ ರೆಡಿ ಆಗ್ತಾ ಇದೆ. ಹೌದು, ಓಕೆ, ಆದಷ್ಟು ಬೇಗ ಆಗಲಿ. ಇನ್ನು ಈ ಸೈಡ್ ಅಲ್ಲಿ ಒಂದು ನೋಡ್ತಾ ಇದ್ದೇವೆ, ಆ ಕಡೆ. ಇಲ್ಲಿ ನೋಡ್ತಾ ಇದ್ದೀರಾ? ಸೂಪರ್ ಸೂಪರ್. ಶಿವಣ್ಣ, ಈಗ ಇಷ್ಟೆಲ್ಲ ಹೂವಿನ ವೆರೈಟಿ ಎಲ್ಲ ನೋಡಾಯ್ತು. ಇದು ಕೂಡ ತುಂಬಾ ಅಟ್ರಾಕ್ಟಿವ್ ಮನೆಗಿದ್ರೆ. ಹೌದು. ಸೊ ಇನ್ನು ಕ್ರೋಟನ್ ಗಿಡಗಳ ಬಗ್ಗೆ ಸ್ವಲ್ಪ ಇಂಡೋರ್ ಇದೆಯಾ ಇಲ್ಲಿ? ಇಂಡೋರ್ ಇದೆ, ಔಟ್ಡೋರ್ ಇದೆ. ಇಂಡೋರ್ ಒಂದ್ಸಲ ಸ್ವಲ್ಪ ಇಂಡೋರ್ ನೋಡಿದ್ರೆ ಸ್ಟುಡಿಯೋ ಒಳಗೆಲ್ಲ ಇಡಕ್ಕಾಗತ್ತಲ್ಲ? ಇದೆಲ್ಲ ಔಟ್ಡೋರ್ಗಳು ನೋಡಿ, ಇಲ್ಲಿಂದ ಹೋಗುವ. ಓಕೆ, ಪೂರ್ತಿ ಔಟ್ಡೋರ್ ಗಿಡ. ಇದೆಲ್ಲ ಔಟ್ಡೋರ್? ಹೌದು. ಇದು ಬ್ಲಾಕ್ ಕಲರ್, ಬ್ಲಾಕ್ ಪೈಕ್ರಾಸ್ ಅಂತ ಹೇಳಿ. ಇದು ಗ್ರೀನ್ ಸ್ವಲ್ಪ ಕಡಿಮೆ, ಬಿಸಿಲು ಜಾಸ್ತಿ ಬೇಕಿದೆ. ಓಕೆ, ಇದು ಇಂಡೋರ್ ಆಗ್ತಾ ಔಟ್ಡೋರ್ ಆಗ್ತದೆ. ಇದನ್ನ ತಗೊಂಡು ಹೋಗಿದ್ದೇನೆ. ಔಟ್ಡೋರ್ ಅಲ್ಲಿ ಇದು ಬಿಸಿಲಿಗೆ ನಿಲ್ಲುದಿಲ್ಲ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಇದು ಜಾಸ್ತಿ ಬಿಸಿಲು ಆದ್ರೆ ಇಷ್ಟು ನಿಲ್ತಾ ನೋಡಿ ಬಿಸಿಲು. ಅದಕ್ಕೆ ಬೇಕಾಗಿ ಡೆಮೋ ಇಟ್ಟದ್ದು. ಒಳಗಡೆ ಬೇರೆ ಇದೆ ಗಿಡ. ಇದೆಲ್ಲ ನಾನು ಆಗ ಹೇಳಿದಲ್ಲ, ಬೋಗೋಣ ಇಷ್ಟು ವೆರೈಟಿ ಇದೆ. ಇದೆಲ್ಲ ಇದು ಕಲಾತಿ ಅಂತ ಹೇಳಿ, ಇದು ಚೆನ್ನಾಗಿ ಬರ್ತದೆ. ಸೂಪರ್. ಮತ್ತೆ ಇಂಡೋರ್ ಅಲ್ಲಿ ಬನ್ನಿ, ಇದೆಲ್ಲ ಈಗ ನಾಳೆ ಸೆಟ್ಟಿಂಗ್ ಆಗ್ಲಿಕ್ಕೆ ಇದೆ. ದಾಸವಾಳದಲ್ಲಿ ನೋಡಿ, ದಾಸವಾಳದ ಬಗ್ಗೆ ತುಂಬಾ ಒಂದೇ ಬುಡದಲ್ಲಿ ಇದೊಂದು ಬೇರೆ, ಅಂದ್ರೆ ಒಂದೇ ಬುಡದಲ್ಲಿ 3 ಗಿಡ ಪ್ಲಾಂಟೇಶನ್ ಇದೆ, ಬೇರೆ ಬೇರೆ ಕಲರ್. ಇದು ಬೇರೆ, ಇದು ಬೇರೆ ನೋಡಿ, ಇದು ಬೇರೆ. ಇನ್ನೊಂದು ಎಲ್ಲೋ ಬೇಕಿದ್ರೆ ಹೌದು. ಅದು ನೋಡಿ ಗ್ರೋತಿಂಗ್ ನೋಡಿ, ಅದ್ರ ಬುಡದಲ್ಲಿ 4 ಗಿಡ ಇದೆ ಇದರಲ್ಲೆಲ್ಲ. ಹೌದು, ಹೂ ಕೂಡ ಬಹಳ ಚೆನ್ನಾಗಿ ಬಂದಿದೆ. ಓಕೆ, ಇದು ಗಾರ್ಡನಿಂಗ್, ಔಟ್ಡೋರ್ ನೀವು ಹೇಗೆ ಸೆಟ್ ಮಾಡಿ ಕೊಡ್ತೀರಿ? ಹೌದು. ಓಕೆ, ಈ ತರ ಮ್ಯಾಚಿಂಗ್ ಕೊಡ್ಬೋದು. ಈಗ ಪ್ಲಾಂಟೇಶನ್ ಮಾಡಿ ಆಮೇಲೆ ಅಡಿ ಭಾಗಕ್ಕೆ ಈಗ ಕೊಟ್ರೆ ಗ್ಯಾಪ್ ಕಾಣೋದಕ್ಕೆ ಒಳ್ಳೇದು. ಮತ್ತೆ ಈ ತರ ಪಾತಿ ಕೊಡ್ಬೋದು. ಇದು ಕೂಡ ನೀವು ಹೇಗೆ ಮಾಡಿ ಕೊಡ್ತೀರಿ ಹೇಳಿದಿರಿ? ಹೌದು. ಓಕೆ, ಇದೆಲ್ಲ ಇಂಡೋರ್ಗಳು ನೋಡಿ. ಇದೆಲ್ಲ ಇಂಡೋರ್? ಹೌದು. ಶಿವಣ್ಣ, ಅತಿ ಹೆಚ್ಚು ಇವಾಗ ಇಂಡೋರ್ ಹೋಗ್ತದ ಔಟ್ಡೋರ್ ಹೋಗೋದು? ಹೂ ಎರಡು ಹೋಗ್ತದೆ. ಅಂದ್ರೆ ನಾವು ಲ್ಯಾಂಡ್ಸ್ಕೇಪಿಂಗ್ ಮಾಡೋ ಕಾರಣ ಎರಡನ್ನು ಹಾಕಿ ಕೊಡ್ತೀವಿ, ಔಟ್ಡೋರ್ ಇಂಡೋರ್ ಎರಡು. ಓಕೆ, ಬನ್ನಿ. ಇಂಡೋರ್ಗೆ ಬಹಳಷ್ಟು ಬೇಡಿಕೆ ಬಂದಿದೆ. ಹೌದು, ಪ್ರತಿ ಆಫೀಸ್ ಆದಾಗ ಅಲ್ಲಿ ಒಂದಿಷ್ಟು ಅಂತ ಹೇಳಿ ಇಂಡೋರ್ ಕಡೆ ಹಾಕ್ತೀವಿ. ಇಡ್ತಾರೆ. ಮನಿ ಪ್ಲಾಂಟ್ ನೋಡಿ ಎಷ್ಟು ಹೆಲ್ದಿ ಆಗಿದೆ ಅಂತ. ತುಂಬಾ ಹೆಲ್ದಿ ಆಗಿದೆ. ಎಸ್, ಮನಿ ಪ್ಲಾಂಟ್ ಎಲ್ಲ ಬೇಕು ಅಂತ ಹೇಳಿದ್ರೆ ಇಲ್ಲಿ ತಗೊಂಡೋಗಿ. ಬಟ್ ಇದು ಬಹಳಷ್ಟು ಲೈಟ್ ಗ್ರೀನ್, ಹೆವಿ ಗ್ರೀನ್ ಅಲ್ಲ, ಸೂಪರ್ ಇದೆ ಮಾತ್ರ ನೋಡಿ. ಎಲ್ಲಿದೆ ನೋಡಿ. ಮತ್ತೆ ಇದಕ್ಕೆ ಬೇಕಾಗಿರೋ ಪಾಟ್ಗಳು ಕೂಡ ನಿಮ್ ಜೊತೆಗೆ ಪಾಟ್ ಎಲ್ಲ ಇದೆ. ಓಕೆ, ಇಂಡೋರ್ಗೆಲ್ಲ. ಓಕೆ, ಇದಕ್ಕೆಲ್ಲ ನೀರು ಕಡಿಮೆ. ನಮ್ಗೆ ಒಂದು ವಾರದಲ್ಲಿ ಒಂದ್ಸಲ ಒಂದ್ ಸ್ವಲ್ಪ 15 ದಿವಸಕ್ಕೂ ಹಾಕಿರೋ. ಇದು ಫೋರ್ಟಿಕೋ ಗಾರ್ಡನ್ ಎಲ್ಲ ಈ ತರ ತುಂಬಾ ಪಾಟ್ಗಳಿದೆ, ನಿಮ್ಗೆ ಬೇಕಾದ ಸೈಜ್ ಅಲ್ಲಿ ಇದೆ, ಬೇರೆ ಬೇರೆ ಇದೆ. ಓಕೆ, ಎಲ್ಲ ಇಂಡೋರ್ ನೋಡಿ. ಬಹಳ ಚೆನ್ನಾಗಿದೆ. ಇಂಡೋರ್ ಗಳನ್ನ ಯಾರಾದ್ರೂ ಹುಡುಕ್ತಾ ಇದ್ರೆ ಇಲ್ಲಿಂದ ಬಂದು ತಕೊಂಡು ಹೋಗ್ಬೋದು ಆರಾಮ್ಸೆ. ಪಪ್ಪಾಯಿ ಗಿಡ ಇದೆ? ಪಪ್ಪಾಯಿ ಇದೆ. ಇದೆಲ್ಲ ಇಂಡೋರ್. ದ್ರಾಕ್ಷಿ ಗಿಡ ಇದೆ. ಓಕೆ, ದ್ರಾಕ್ಷಿ ಗಿಡ ಇದೆಯಾ? ಹೌದು, ಇದು ದ್ರಾಕ್ಷಿ ನೋಡಿ. ಓಕೆ, ಓಹೋ, ನೋಡಿ ಎಷ್ಟು ಹೆಲ್ದಿ ಆಗಿದೆ. ಇದು ನಮ್ಮ ಈ ಮಣ್ಣಲ್ಲಿ ಬರ್ತದೆ.
ತುಂಬಾ ಜನ ತಕೊಂಡು ಹೋಗ್ತಾರೆ. ಹೌದಲ್ಲ? ತುಂಬಾ ಆರ್ಡರ್ ಇತ್ತು, ಅದಕ್ಕೋಸ್ಕರ ಇಷ್ಟು ಸ್ಟಾಕ್ ಆಗಿದೆ. ಓಕೆ. ಇದು ಮ್ಯಾಂಗೋಸ್ಟೀನ್ ಅಂತೇಳಿ, ಇದಕ್ಕೆ ಸ್ವಲ್ಪ ಬಿಸಿಲು ಕಡಿಮೆ, ತುಂಬಾ ಒಳ್ಳೆ ಫ್ರೂಟ್ ಇದು. ತೋಟದೊಳಗೆಲ್ಲ ಹಾಕ್ಬೋದು. ಓಕೆ. ಇದೆಲ್ಲ ಇಂಡೋರ್ ನೋಡಿ. ಓಕೆ. ಹ್ಯಾಂಗಿಂಗ್ ಪಾಟ್ಗಳಿದೆ, ತುಂಬಾ ಒಳ್ಳೆ ಸೆಲೆಕ್ಷನ್ ಪಾಟ್ಗಳಿದೆ. ಓಕೆ. ಪಾಟ್ಗಳು ಇನ್ನೂ ಇದೆ, ಇದು ಇದೆ, ಔಟ್ಡೋರ್ ಪಾಟ್ಗಳಿದೆ, ಎಲ್ಲ ಇದೆ. ಹೌದು. ಸೂಪರ್ ಸೂಪರ್. ಇದೆ ಮನಿ ಪ್ಲಾಂಟ್ ನೋಡಿ. ಓ ಎಸ್, ಇದೊಂದರ ಡಿಫ್ರೆಂಟ್ ಅಲ್ಲ? ಹೌದು. ಓಕೆ. ಬಿದಿರು ಬೇಕಿದ್ರೆ ಬಿದಿರು ಇದೆ, ಬ್ಯಾಂಬೂ ಬ್ಯಾಂಬೂ ಇದೆ. ಇದು ನೋಡಿ, ಬ್ಯಾಂಬೂ ತುಂಬಾ ವೆರೈಟಿ ಇದೆ. ಗೋಲ್ಡನ್ ಇದೆ, ಗ್ರೀನ್ ಇದೆ. ಓಕೆ. ಪೂಜಾದಲ್ಲಿ ಸಿಲ್ವರ್. ಓ ಇದು ಸೂಪರ್ ಸೂಪರ್. ಇದು ನೋಡಿ, ಎಲ್ಲ ಗಾರ್ಡನಿಗೆ ಆಗುವಂತ ಪೂಜೆ ಇದೆ. ಲಿಪ್ಸ್ಟಿಕ್ ಇದೆ. ಓಕೆ. ಲಿಪ್ಸ್ಟಿಕ್? ಪೆನ್ಸಿಲ್ ಪಾಮ್. ಓಕೆ. ಹೀಗೆ ವೆರೈಟಿ ಆಗಿ. ಹೌದು. ಇದು ನಮ್ಮ ವರ್ಕರ್ ಎಲ್ಲ ನೋಡಿ ತರಕಾರಿ ಮಾಡಿದ್ದಾರೆ. ಸೋರೆಕಾಯಿಯು ಇಲ್ಲಿದೆ. ಎಲ್ಲ ನೋಡಿ. ಸೋರೆಕಾಯಿ ಆಗಿದೆ. ಹೌದು 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 ಹೌದು. ಓ ಇಲ್ಲಿ ಇರೋದ್ರಲ್ಲಿ ಅದನ್ನ ಅಲ್ಲ. ಓಕೆ. ಬಹಳ ಚೆನ್ನಾಗಿದೆ. ಗುಲಾಬಿ ಗಿಡಗಳೆಲ್ಲ ಯಾವಾಗ ಬರುತ್ತೆ ನೋಡಿ, ಕಾಯ್ತಾ ಇದ್ದಾರೆ. ಇದೆಲ್ಲ ಈಗ ಈ ನಮ್ಮ ವರ್ಕರ್ ವೇಸ್ಟ್ ಗಿಡಗಳು ಇರ್ತದಲ್ಲ, ಅದನ್ನೇ ಅವರು ಪಾಟ್ ಅಲ್ಲಿ ಹಾಕಿ ಇಷ್ಟು ಜನ. ಓಕೆ. ಇದಲ್ಲ ನೋಡಿ, ಇದೆಲ್ಲ ಅಲ್ಲ. ನಮ್ಮ ಗುಲಾಬಿ ಗಿಡ ಕಲೆಕ್ಷನ್ಸ್ ಯಾವಾಗ ತರ್ತೀರಿ? ಇನ್ನ ಬರ್ತಾ ಇರ್ತೇವೆ ಸರ್, ಇನ್ನ ನೆಕ್ಸ್ಟ್ ವಾರದಲ್ಲಿ ಜನ ವಿಸಿಟ್ ಮಾಡ್ತಾ ಇದ್ರೆ. ಅಂದ್ರೆ ಈಗ ತುಂಬಾ ಬಿಸಿಲಿದ್ದ ಕಾರಣ ಫ್ಲವರಿಂಗ್ ಬೇಗ ಸುಟ್ಟೋದಾಗೆ ಆಗ್ತದೆ. ಹಾಗಂತೇಳಿ ನಾವು ಸೆಮಿ ಶೇಡ್ ಒಳಗೆ ಇಟ್ಟರೆ ಅದು ಗ್ರೋತಿಂಗ್ ಬರೋದಿಲ್ಲ. ಹಾಗೆ ಬಿಸಿಲು ಬೇಕು, ಲೈಟ್ ಮಾಡಿ. ಹೌದು, ರೋಸ್ಗಳಿದೆ, ಆದ್ರೆ ತುಂಬಾ ಅಂತ ಹೇಳಿದ್ರೆ ಒಂದು ಜೂನ್ ಫಸ್ಟಿಗೆ ಆಗುವಾಗ ಫುಲ್ ಇರ್ತದೆ, ಎಷ್ಟು ಬೇಕಾದ್ರೆ. ಈಗ ರೆಡಿ ಇದೆ. ಮತ್ತೆ ತೆಂಗಿನ ಗಿಡದಲ್ಲಿ ತುಂಬಾ ವೆರೈಟಿ ಇದೆ, ಅವರೆಲ್ಲ ತಳಿಗಳಿದೆ. ಅದನ್ನ ತೋರಿಸಿ. ಇದು ಥಾಯ್ಲೆಂಡ್ ಪಿಂಕ್ ಅಂತೇಳಿ, ನೀವು ಅಲ್ಲಿರಿ. ಥಾಯ್ಲೆಂಡ್ ಪಿಂಕ್ ಅಂತೇಳಿ ಕಾಯಿ ಇಷ್ಟು ದೊಡ್ಡದು ಬರ್ತೇನೆ, ಮತ್ತೆ ಅದನ್ನ ಕೆತ್ತುವಾಗ ಎಲ್ಲ ಪಿಂಕ್ ಕಲರ್ ಬರ್ತದೆ. ಎಲ್ಲಿ ಊರ ತಳಿಗಳೆಲ್ಲ ಇದೆ ನೋಡಿ, ಕೊಲಿ ತರ್ತೇನೆ ಅಲ್ಲಿ. ಓಕೆ. ಗಿಡಗಳೆಲ್ಲ ಇಲ್ಲಿಯೇ ರೆಡಿ ಮಾಡಿದ್ ನಾವು. ಹೋದ ವರ್ಷದ ಗಿಡಗಳು ನೋಡಿ, ಅಲ್ಲಿ ತೋರಿಸಿದ್ರಲ್ಲ ನೀವು. ಕರೆಕ್ಟ್. ಅದು ಈ ವರ್ಷಕ್ಕೆ ಅಲ್ಲ, ಬರುವ ವರ್ಷಕ್ಕೆ ಅದು. ಹೌದು, ಇದು ಈ ವರ್ಷಕ್ಕೆ ಸೇಲ್ಸ್. ತುಂಬಾ ಗಿಡ ಇದೆ. ಓಕೆ. ಥೈಲ್ಯಾಂಡ್ ಪಿಂಕ್ ತುಂಬಾ ಇದೆ ಅಲ್ಲ? ಓಕೆ. ಇದೆಲ್ಲ ಔಟ್ಡೋರ್ ಗಾರ್ಡನಿಗೆ ಆಗುವಂಥದ್ದು. ಯಾವುದು ಬೇಕಿದ್ರು ಇದೆ. ಹೌದು, ಇಲ್ಲ ಅಂತ ಏನಿಲ್ಲ. ಎಸ್, ಬಹಳ ಚೆನ್ನಾಗಿತ್ತು. ಇದು ಯಾವುದು? ಕೇಪುಳು ಹೂ. ತುಂಬಾ ವೆರೈಟಿ. ಯಾವ್ದು ಬೇಕೋ ತಗೊಂಡು ಹೋಗ್ಬೋದು. ಹೌದು. ಇದು ಆಕ್ಚುಲಿ ಏನು? ಅದು ಮಣ್ಣು ಪಾರ್ಟಿಗೆ. ಅಂದ್ರೆ ಇಲ್ಲಿ ರೆಡಿ ಮಾಡಿ ಕೊಡ್ತೇವೆ, ಅವರೇ ಮನೆಯಲ್ಲಿ ಪಾಟಿಂಗ್ ಮಾಡ್ತಾರೆ, ಮಣ್ಣು ಮಿಕ್ಸ್ ಮಾಡಿ ನಾವು ಕೊಡ್ತೇವೆ. ಈ ರೀತಿ ಕೂಡ ನೀವು ಮಾಡಿ ಕೊಡ್ತೀರಿ ಅಲ್ವಾ? ಅಂದ್ರೆ ಒಬ್ಬೊಬ್ರು ಅವರೇ ಮಾಡ್ತಾರೆ. ಓಕೆ. ಇದೆಲ್ಲ ಗೊಬ್ಬರ. ಇದು ಕೋಕೋ ಬಿಟ್. ಮತ್ತೆ ಪಾಟ್ಗಳಿದೆ, ಬನ್ನಿ. ಈ ತರ ಸ್ಟ್ಯಾಂಡ್ಗಳು ಉಂಟು. ಈ ರೀತಿಯ ಒಂದು ಸ್ಟೈಲಿಶ್ ಅಲ್ಲ? ಹೌದು, ಅಲ್ಲೆಲ್ಲ ಇದೆ. ಇದು ಸ್ಟ್ಯಾಂಡ್ಗಳಿದೆ. ಇದು ಈ ತರ ಗಿಫ್ಟ್ ಕೊಡೋದಕ್ಕೆ. ವಿಜಯ ವಿಖ್ಯಾತ್ ಅಂತ ಹೇಳಿದ್ರೆ ಅವರೇ ನೋಡಿ. ಓ ಶಿವಣ್ಣ, ಇದೆಂತ ಫುಲ್ ಸೆಟ್? ಇದೆಲ್ಲ ಪಾಟಿಂಗ್ ಇಂದೆಲ್ಲ ನೋಡಿ, ಇಲ್ಲೆಲ್ಲ ಪಾಟ್ ಯಾವ ರೀತಿ ಬೇಕೋ ಆ ರೀತಿ ಇದೆ. ಈ ತರ ಕೈ ಇದ್ದದೆಲ್ಲ. ಓಕೆ. ಮತ್ತೆ ಇದೆಲ್ಲ ಡೆಕೋರ್ ಕಂಪನಿ ಪಾಟ್ಗಳು. ಓಕೆ. ಎಲ್ಲ ಐಟಮ್ ಇದೆ, ಹ್ಯಾಂಗಿಂಗ್ ಪಾಟ್. ಯಾವ್ದು ಇಲ್ಲ ಅಂತಿಲ್ಲ, ಎಲ್ಲ. ಹೌದು, ಚಿಕ್ಕ ಚಿಕ್ಕ ಪಾಟ್ಗಳು ಇದೆ ನೋಡಿ. ಸ್ಟೈಲಿಶ್ ಪಾಟ್ಗಳು. ಸೂಪರ್. ಇದಕ್ಕೆ ಇದೆ. ಮತ್ತೆ ಇದಕ್ಕೆ ಯಾವ ಗಿಡಗಳು ಬೇಕು ಅಂತ ಹೇಳಿದ್ರೆ ನೀವು ಸೆಟ್ ಮಾಡಿ ಕೊಡ್ತೀರಿ ನೋಡಿ. ಈಗ ಗಿಡ ಇದೆ ಅಲ್ಲಿ, ಪ್ಲಾಂಟೇಶನ್. ಆಫೀಸ್ ಒಳಗೆಲ್ಲ ಚಿಕ್ಕದಿದೆ, ದೊಡ್ಡ ದೊಡ್ಡ ಪಾಟ್ಗಳಿದೆ. ಇದಕ್ಕೂ ಸೆಟ್ ಮಾಡಿ ಕೊಡ್ತೀರಾ? ಹೌದು. ಈಚೆ ಬಾ. ನೋಡಿ, ಓಪನಿಂಗ್ ಇದೆ, ಅಂದ್ರೆ ಇದಕ್ಕೆ ಗಾಳಿ ಪಾಸಿಂಗ್ ಆಗುವಾಗ. ಅದರಲ್ಲಿ ತುಂಬಾ ವೆರೈಟಿ ಇದೆ. ಪ್ಲೇನ್ ಇದೆ, ಚಿಕ್ಕದಲ್ಲಿ ಡಿಸೈನ್ ಇದೆ ನೋಡಿ. ಓಕೆ. ತುಂಬಾ ಚೆನ್ನಾಗಿದೆ ಅದು. ತುಂಬಾ ಸೆಲೆಕ್ಷನ್ ಇದೆ ನೋಡಿ. ಎಸ್ ಎಸ್, ಬಹಳ ಚೆನ್ನಾಗಿದೆ. ಪಾಟ್ಗಳಲ್ಲಿ ಇದೆ ದೊಡ್ಡದೆಲ್ಲ, ಯಾವ್ದು ಬೇಕಾದಿದೆ ಅಲ್ಲ? ಹೌದು ಹೌದು. ಎಸ್, ಎಲ್ಲ ಕೃಷ್ಣ ಕಂಪನಿ ಪಾಟ್ಗಳೇ ಇರುತ್ತೆ. ಕಲರಿಂಗ್ ಹೋಗುದು ಮತ್ತೆ ಹೊಡಿಯುವುದು ಅದು ಯಾವ್ದು ಆಗ್ಲಿಕ್ಕಿಲ್ಲ. ಇದು ಮಧ್ಯ ಕಟ್ ಮಾಡಿ 2 ಗಿಡ ಹಾಕ್ಲಿಕ್ಕೆ ಆಗ್ತದೆ. 2 ಗಿಡ ಅದು ಕಸ್ಟಮರಿಗೆ ಕೊಡ್ಲಿಕ್ಕೆ. ಹೌದೌದು. ಇದೆಲ್ಲ ಪಾಟ್ಗಳಿದೆ ಈಕ್ವಲಿ, ಡಿಫ್ರೆಂಟ್ ಪಾಟ್ಸ್. ಹೌದು. ಅಂದ್ರೆ ನಾವೀಗ ಮನಿ ಪ್ಲಾಂಟ್ ಗಳನ್ನ ಹಾಕಿದ್ರೆ ಇದರಲ್ಲೇ ಪ್ಲಾಂಟೇಶನ್ ಮಾಡಿ ಇದರಲ್ಲೇ ಬಿಡಬಹುದು. ಅದರಲ್ಲಿ ಬಿಡಬಹುದು. ಹೌದು, ಬೇರೆ ಸಪೋರ್ಟ್ ಕೊಡ್ಬೇಕಂತ ಹೇಳಿ. ಇದು ಅಷ್ಟು ಗಟ್ಟಿ. ಓಕೆ.
ಇದು ಮಿಡ್ಲ್ ಕಟ್ ಮಾಡಿ ಮ್ಯಾಂಗೋ ಗಿಡಕ್ಕೆ ಮಾತ್ರ ಆಗುದು. ಓಕೆ ಓಕೆ ಓಕೆ. ಹಾಗೆ ಇದಕ್ಕೆ ಬೇಕಾದ ಗೊಬ್ಬರಗಳು ಇಲ್ಲೇ ಇದೆ. ಹೌದು, ದೊಡ್ಡ ಪಾಟ್ ಬೇಕಾದ್ರೂ ಇದೆ. ದೊಡ್ಡದಿದೆ. ಓಕೆ. ಸೊ ಪ್ರತಿಯೊಂದು ಕೂಡ ಬೇಕಿದ್ರೆ ವಿಸಿಟ್ ಮಾಡಲೇಬೇಕು ಇಲ್ಲಿಗೆ. ಇದೆಲ್ಲ ನೋಡಿ ಬೋಗೋನಿವಿಲ್ಲ. ಹೊರಗೆ ಒಂದ್ಸಲ ಹೋದ್ರೆ ಗೊತ್ತಾಗುತ್ತಲ್ಲ. ವೆರೈಟಿ. ಇದು ಇದು ನಿತ್ಯ ಪುಷ್ಪ ಅಂತೇಳಿ ಯಾವಾಗ್ಲೂ ಇರುತ್ತೆ. ಮತ್ತೆ ಇದರಲ್ಲಿ ಬೀಜ ಆಗ್ತದೆ, ನಮಗೆ ಗಿಡ ಮಾಡ್ಲಿಕ್ಕೂ ಆಗ್ತದೆ. ಓಕೆ, ಎಸ್, ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಿ. ಜನಗಳು ವಿಸಿಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೇನೆ, ಈ ಕಡೆ ಕೂಡ ಇದೆ. ಸೊ ಯಾವ್ದನ್ನ ಬೇಕಾದ್ರೂ ಕಲೆಕ್ಟ್ ಮಾಡ್ಕೊಳ್ಬೋದಲ್ಲ. ಹೌದು. ಓಕೆ, ಜೂನ್ ಆಗುವಾಗ ತುಂಬಾ ವೆರೈಟಿ ಬರ್ತದೆ. ಅಂದ್ರೆ ಜನಗಳು ವಿಸಿಟ್ ಮಾಡ್ತಾ ಇರಬೇಕು, ಒಂದ್ ಸ್ವಲ್ಪ ಅಪ್ಡೇಟ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಹೋಗುತ್ತೆ ಅಲ್ಲ. ಬಹಳ ಚೆನ್ನಾಗಿ ಮಾಡಿದಿರಿ ಶಿವಣ್ಣ. ಸೊ ನೋಡಿ, ಬರಬೇಕಾದ ಜನ ನಿಸರ್ಗ ಗಾರ್ಡನ್ ನರ್ಸರಿ ಮತ್ತು ಹಣ್ಣಿನ ಗಿಡಗಳು ಅಂತ ಇದೆ. ನಾನು ಹೇಳಿರುವಂತದ್ದು ಇದೆ. ಇದು ಮಂಗಳೂರಿಂದ ಬರಬೇಕಿದ್ರೆ ಬೈಪಾಸ್ ರಸ್ತೆ ಸ್ಟಾರ್ಟ್ ಆಗುವಂತ ಜಾಗ, ಆಚೆಯಿಂದ ಬರಬೇಕಿದ್ರೆ ಎಂಡ್ ಆಗುವಂತ ಜಾಗ. ಪುತ್ತೂರು ಅಂತಲೇ ಬೋರ್ಡ್. ಇಲ್ಲಿ ನೋಡಿ, ಪುತ್ತೂರು ಅಂತ ಬೋರ್ಡ್ ಇದೆ. ಕ್ಲಿಯರ್ ಆಗಿ ನಿಮಗೆ ಗೊತ್ತಬೇಕಿದ್ರೆ ಇಲ್ಲೇ ಕಾಣ್ತದೆ ನೋಡಿ, ಪುತ್ತೂರು ಅಂತ ಬೋರ್ಡ್ ಇದೆ ಮಂಗಳೂರಿಂದ ಬರಬೇಕಿದ್ರೆ. ಸೊ ಇಲ್ಲಿ ಇರುವಂತ ಇದು. ಸೊ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ ಬರೋ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಬಾಯ್ ಬಾಯ್ ಶಿವಣ್ಣ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು.